ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಕಲಬುರಗಿಯ ಸಿದ್ದರಾಮೇಶ್ವರ ಕಾಲೋನಿಯ ಸುಮಾರು 300 ಮನೆಗಳಿಗೆ ನ್ಯಾಯಾಲಯದ ಆದೇಶದ ಆಧಾರದ ಮೇಲೆ ಭೂ ಮಾಲೀಕರು ಪೊಲೀಸ್ ಸಹಾಯಕದೊಂದಿಗೆ ತೆರಳಿ ಮನೆಗಳನ್ನು ತೆರವುಗೊಳಿಸಲು ಪ್ರಯತ್ನಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಅನೇಕ ನಿವಾಸಿಗಳ ಪ್ರಕಾರ ಅವರಿಗೆ ಸಮರ್ಪಕ ಪೂರ್ವ ಸೂಚನೆ ನೀಡದೆ ಈ ಕ್ರಮ ಕೈಗೊಳ್ಳಲಾಗಿದೆ ಎನ್ನಲಾಗಿದೆ. ಈ ಮನೆಗಳು ಸಾಮಾನ್ಯ ಮತ್ತು ಮಧ್ಯಮ ವರ್ಗದ ಕುಟುಂಬಗಳು ತಮ್ಮ ಜೀವನ ಪೂರ್ತಿ ಮಾಡಿದ ಶ್ರಮ, ಉಳಿತಾಯ ಮತ್ತು ಕನಸುಗಳಿಂದ ನಿರ್ಮಿಸಿಕೊಂಡ ಮನೆಗಳು. ಏಕಾಏಕಿ ಕೈಗೊಳ್ಳುವ ಇಂತಹ ಕ್ರಮಗಳ ವಿರುದ್ಧ ನೂರಾರು ಕುಟುಂಬಗಳು ಆತಂಕವನ್ನು ವ್ಯಕ್ತಪಡಿಸಿವೆ. ಇನ್ನು ಮಾನಸಿಕ ನೋವಿಗೆ ತಳ್ಳಿದಂತಾಗಿದೆ. ಅದರಿಂದ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ, ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ ಜನಪ್ರತಿನಿಧಿಗಳು ಕಾನೂನನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವುದರ ಜೊತೆಗೆ ಮಾನವೀಯತೆ, ನ್ಯಾಯಸಮ್ಮತ ವಿಧಾನ ಮತ್ತು ಪಾರದರ್ಶಕತೆಯನ್ನು ಕಾಪಾಡುವಂತೆ ವಿನಂತಿಸುತ್ತೇವೆ ಅಂತ ಅಲ್ಲಿನ ಸ್ಥಳೀಯರು ಮನವಿ ಮಾಡಿದ್ದಾರೆ. ಭೂ ಮಾಲೀಕರ ಹಕ್ಕುಗಳೊಂದಿಗೆ 30-40 ವರ್ಷಗಳಿಂದ ವಾಸಿಸ್ತಾ ಇರುವ ನಿವಾಸಿಗಳ ಹಕ್ಕುಗಳಿಗೂ ಸಮಾನ ಗೌರವ ನೀಡಬೇಕು. ಇದು ಕೇವಲ ಸಿದ್ದರಾಮೇಶ್ವರ ಕಾಲೋನಿಯ ಸಮಸ್ಯೆಯಲ್ಲ. ಕಲಬುರಗಿಯ ಅನೇಕ ಪ್ರದೇಶಗಳಲ್ಲಿ ಇದೇ ರೀತಿಯ ಭೂ ಹಕ್ಕು ಮತ್ತು ಮಾಲೀಕತ್ವದ ಸಮಸ್ಯೆಗಳು ಹಲವು ವರ್ಷಗಳಿಂದ ಮುಂದುವರೆದಿವೆ. ಆದ್ದರಿಂದ ಭೂ ದಾಖಲೆಗಳ ಸ್ಪಷ್ಟತೆ, ಮಾಲೀಕತ್ವದ ಖಾತ್ರಿ ಮತ್ತು ಸಾರ್ವಜನಿಕರ ಹಿತಾಸಕ್ತಿಯನ್ನು ರಕ್ಷಿಸುವ ದೃಢವಾದ ರಿಯಲ್ ಎಸ್ಟೇಟ್ ನಿಯಂತ್ರಣ ವ್ಯವಸ್ಥೆ ಹಾಗೂ ಕಾನೂನು ಸುಧಾರಣೆಗಳು ಅಗತ್ಯವಾಗಿವೆ ಅಂತ ತಿಳಿಸಿದರು. ಇನ್ನು ಮನೆ ಎನ್ನುವುದು ಒಂದು ಕೇವಲ ಕಟ್ಟಡ ಅಲ್ಲ, ಅದು ಒಂದು ಕನಸು, ಕುಟುಂಬದ ಕನಸು, ಜೀವನ ಪೂರ್ತಿ ಮಾಡಿದ ಪರಿಶ್ರಮ ಮತ್ತು ಭವಿಷ್ಯದ ಆಶಯ ಪ್ರತೀಕ. ನ್ಯಾಯದೊಂದಿಗೆ ಮಾನವೀಯತೆಯು ಉಳಿಯಲಿ ಅಂತ ಮಾನವೀಯತೆ ಎತ್ತಿ ಹಿಡಿದು ಸುಧಾಕರ್ ಬಿ ರಾವ್ ಅವರು ಹೇಳಿದರು. ವರದಿ ಅನಿಲ್ ಕುಮಾರ್ ಗುತ್ತೇದಾರ್, ಜಿಲ್ಲಾ ವರದಿಗಾರರು, ಮಹಾಯುದ್ಧ ನ್ಯೂಸ್. ನಾವು ಏನರ 20 ಲಕ್ಷ ರೂಪಾಯಿ ನಾವು ದುಡ್ಡು ಹಾಕಿದ್ವಿ 30 ವರ್ಷ ಬ್ಯಾಕ್. ಈಗ ಅಮೌಂಟ್ ಏಟ್ ಆಗ್ತದೆ ನಮ್ದು ಹೇಳ್ರಿ. ಈಗ ಬಿಟ್ಟು ಹೋಗಂದ್ರೆ ನಾವು ಏನು ಮೇಡಮ್, ನಾವು ಸರ್ವೆಂಟ್, ಗೌರ್ಮೆಂಟ್ ಸರ್ವೆಂಟ್ ನಾವು ಕೂಡ. ಬಟ್ ನಮಗೆ ಈ ರೀತಿ ಇದೆ ಅಂದ್ರೆ ಬೇರೆಯವ್ರಿಗೆ ಏನಾಗ್ತಿಲ್ರಿ. ಒಬ್ಬೊಬ್ರು ಹೊಲ ಮನೆ ಮಾರಿ ಅವರು ಇವತ್ತು ಮನೆ ಕಟ್ಟಿದ್ದಾರೆ, ಸುಖದಾಗಿದ್ದಾರೆ. ಇಲ್ಲಿ ಒಂದು ಅಂಗಡಿ, ಇದ್ರದ್ದು ಅಂಗಡಿ ಬಿಡ ಅಂಗಡಿ ಮೇಲೆ ಜೀವನ ಮಾಡ್ತಾರೆ ಗುಲ್ಬರ್ದಾಗ. ಬಟ್ ಇವ್ರು ಈ ರೀತಿ ಸರ್ಕಾರ ಈ ರೀತಿ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡ್ತಾರೆ. ಮತ್ತೇನು ಉಳಿತು ಹೇಳ್ರಿ. ಗೌರ್ಮೆಂಟ್ ಸರ್ವೆಂಟ್ ಇದ್ದಾರೆ, ಅವ್ರ ಜೀವನದಲ್ಲಿ ಒಂದೇ ಒಂದು ಮನೆ ಕಟ್ಕೋತಾರೆ ಅಷ್ಟೇ, ಹೆಚ್ಚಿಗೆಲ್ಲ. ಜೀವನ ನಮ್ಗೆ ಜೀವನ ಬೇಕು. ಟ್ಯಾಕ್ಸ್ ಕಟ್ತೇವ್ರಿ, ಎಲ್ಲ ನಾಲೆ ಮಾಡ್ಯಾರ, ರೋಡ್ ಮಾಡ್ಯಾರಿ. ಏನು ಅವ್ರು ಯಾವ ಹಿಸಾಬ್ಲಿಂದ ನಮಗೆ ಏನಾರ ಖಾಲಿ ಮಾಡೋದು ಬಿಕ್ಕಿ ಬೇಡಿ ಸರ್, ಹುಗ ಮಾರಿ ಪೈಲೆ ಏರಿಯಾದಾಗ ಯಾರು ಇದ್ದಿದ್ದಿಲ್ರಿ ಸರ್, ನಾವು ಇದ್ದಿದ್ದ ಪೈಲೆ ಸರ್. 36 ವರ್ಷ ಆಗ್ತದೆ ಸರ್. ಅಷ್ಟು ಈ ಜಮೀನ್ದಾಗ ಏನು ಇದ್ದಿದ್ದಿಲ್ರಿ ಸರ್. ನೋಡ್ಕೊಳ್ಳಿ ಸರ್, ನಾವು ಮಾರ್ತಿನ ಮಂದಿ ನಿಮ್ಮಂತವ್ರು ಊರ್ ಮಂದಿ ಬೆಲೆ ಹೋಗಿ ನಾವು ರೊಟ್ಟಿ ಬೇಡ್ ತಿಂದಿ ಇದು ಜಾಗ ನಾವು ತಗೊಂಡಿದ್ದೀವಿ. ನಾವು ಪಾರ್ಟಿ ಅವ್ರು ಇದ್ದೀರಾ ಸರ್, ಕಾಸ್ಟ್ ಮಂದಿ ಬೇಡ ಸರ್. ಏನ್ ಮಾಡ್ಬೇಕ್ರಿ? ಹಿಂಗ್ ಮಾಡ್ತಂದ್ರ ಏನ್ ನಾವ್ ಎಲ್ಲಿ ಹೋಗ್ಬೇಕ್ರಿ? ಈಗ ಈಶ್ವರಸ್ ನಾವು ಮಾಡಿ ನಾವ್ ಎಲ್ಲಿ ಹೋಗ್ಬೇಕ್ರಿ ಸರ್? ನಾವು ಈ ಜಾಗದ್ ನೋಡಿ ಈಗ ಅವ್ರದ್ದು ಕಣ್ಣು ತಿರುಗ್ಲಾಕತ್ತಾರ. ಬಿಲ್ಡಿಂಗ್ ನೋಡಿ ಸರ್, ಇದು 5 ಕೋಟಿ ಬಿಲ್ಡಿಂಗ್ ಇದೆ. ಇಂಥ ಬಿಲ್ಡಿಂಗ್ ಕೂಡ ಬೆಳೆಸೋಣ. ಅಹಮದ್ ಭಾಷಾ ನಾವು 40 ವರ್ಷದಿಂದ ಇಲ್ಲಿ ಇದ್ದೀವಿ. ಅಹಮದ್ ಭಾಷಾ ಅವ್ರ ಜಾಗ ಮಾರಿದ್ದು, ನೀವು ಅಂತಮ್ಮ ಜಗಳ ಮಾಡಿದ್ರೆ ನೀವು ಮಾಡ್ಕೋಬೇಕು. ನಮ್ ಜಾಗ ನೀವು ರೊಕ್ಕ ತಗೊಂಡ್ಕೊತೀವಿ. ನಿಮ್ಮ ಅಪ್ಪ ತಿರ್ಕೊಂಡ್ರೆ ನಾವೇ ಮಾಡಮ್ಮಿ. ನಿಮ್ಮ ಅಪ್ಪರಪ್ಪ ರೊಕ್ಕ ತಗೊಂಡಲ್ಲ, ನಮ್ಗೆ ಸೈ ಕೊಟ್ಟು ಕಾಗದ ಡೂಪ್ಲಿಕೇಟ್. ನೀವು ಅಂತಮ್ಮ ಜಗಳ ನೀವು ಮಾಡ್ಕೋಬೇಕು. ನಮ್ ಜಾಗ ಮೇಲೆ ಯಾಕ ನೀವು 13 ಎಕರೆ ನಾವು ಜಮೀನು ಇದು ಮಾಡ್ತೇವೆ. ಮೊದಲು ಮಾರಾಟ ಟೈಮಿಗೆ ರೊಕ್ಕ ತಿಂದಿಲ್ಲ ಸಣ್ಣ ಪರ್ಗಳು ಕೇಸ್ ಮಾಡೋ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ 5 ಮಂದಿ ಸೈ ಅದ ಕೊಟ್ಟಿದ್ದು. 40 ವರ್ಷದಿಂದ 5 ಮಂದಿ ಸೈ ಎಲ್ಲ ಇದೆ ಸರ್. ಹಾಗೇನಿಲ್ಲ. ನಾನು ಬಂದಿರೋದು ನಮ್ಮ ಜನರ ಸಲುವಾಗಿ. ನನ್ನ ಹತ್ರ ಏನು ಪ್ರತಿಭೆ ಇದೆ, ನಾನೇನು ಕೆಲಸ ಮಾಡ್ತಾ ಇದ್ದೀನಿ, ಆ ಕೆಲಸದಿಂದ ನನ್ನ ಜನರಿಗೆ ಹೆಲ್ಪ್ ಆಗಲಿ ಅಂತ ಬಂದಿರುತ್ತೆ. ಈ ಇನ್ಫಾರ್ಮೇಶನ್ ಮುಗಿಸೋದು ಡೆಫಿನೆಟ್ಲಿ ನನ್ನ ಪ್ರಯತ್ನ ಇದೆ. ಅದ್ರ ಪ್ರಕಾರ ನೀವು ಸ್ಕ್ರೀನು ಸಿಕ್ಕಿದ್ರೆ ಕಾಪಿ ಆಲ್ಮೋಸ್ಟ್ ಇವತ್ತು ಈವ್ನಿಂಗ್ ಅಪ್ಡೇಟ್ ಕೂಡ. ಸೊ ಹಾಗಾಗಿ ಅದೇ ಒಂದು ನಮಗೊಂದು ಇದು ಆಗ್ತದೆ. ಮತ್ತೇನಿಲ್ಲ, ಸಹಕಾರ ಮಾಡೋದು ಸಾಕು ನಮ್ಗೆ. ಮತ್ತೇನಿಲ್ಲ. ಸರಿ ಸರ್, ಏನು ಸಮಸ್ಯೆ ಅದ ಇದನ್ನು ನಮ್ಮ ಮುಖಾಂತರ, ನಮ್ಮ ಮೀಡಿಯಾ ಮುಖಾಂತರ ಸರ್ಕಾರಕ್ಕೆ ಇನ್ಫಾರ್ಮ್ ಮಾಡಿದ್ರೆ ಓಕೆ ಸರ್. ನಮಸ್ಕಾರ ಎಲ್ಲರಿಗೂ. ನಾನು ಸುಧಾಕರ್ ಅಂತ. ನಾನು ಈ ದಿನ ಇಲ್ಲಿ ಸಿದ್ದರಾಮೇಶ್ವರ ನಗರನ ನಾನು ವಿಸಿಟ್ ಮಾಡಿರೋ ಕಾರಣ ಅಂದರೆ ಕಳೆದ 3 ದಿನಗಳಿಂದ
ನಾ ಸತತವಾಗಿ ವಿಡಿಯೋಗಳನ್ನು ನೋಡ್ತಾ ಇದ್ದೀನಿ. ನಿಮ್ಮ ಹತ್ರ ಇರೋಂಥ ಪ್ರಾಬ್ಲಮ್ಸು ಕೂಡ ನೋಡ್ತಾ ಇದ್ದೆವು. ಅದ್ರ ಪ್ರಕಾರ ಪರ್ಸನಲ್ ಆಗಿ ನಿಮ್ಮ ಹತ್ರ ಬಂದು ಏನು ವಿಚಾರ ಇದೆ ನನ್ನ ಕೈಯಿಂದ ಏನು ಪ್ರಯತ್ನ ಆಗುತ್ತೆ ಗುಡ್ಸೋ ಸಲುವಾಗಿ ಬಂದಿರೋದು.